ಡೈಲಿ ಹೊಲದ ಕಡೆ ಗದ್ದೆ ಕಡೆ ಟೈಮ್ ಸ್ಪೆಂಡ್ ಮಾಡಿದ್ದು ಸಾಕಾಗೋಯ್ತು. ಇವತ್ತೇನಾದರೂ ಆಗ್ಬಿಡ್ಲಿ, ನಮ್ಮಿಬ್ಬರು ದೋಸ್ತನ ಮೀಟ್ ಮಾಡ್ಕೊಂಡೆ ಹೋಗ್ಬೇಕು. ಏನು ಒಬ್ಬನೇ ಕುಂತವನಲ್ಲ, ಇನ್ನೊಬ್ಬ ಅಲ್ವದ? ಹೇ ಬುಧ ಮಗ, ಏನೋ ಚೆನ್ನಾಗಿದ್ಯಾ? ಏನೋ ಇಡ್ಲಿ ಅಪರೂಪ ಕಾಣಿಸ್ತಾ ಇದೆಯಾ? ಎಲ್ಲೋಗಿದೆ ಎಷ್ಟು ದಿನ? ಬಾರ ಮತ್ತೆ ಕುತ್ಕೊಳ್ಳೋ. ಏನು ಮಾಡೋದು ಮಗ, ಊರಲ್ಲಿ ಹೊಲ ಗದ್ದೆ ಅನ್ನೋದು ಇದ್ದೇ ಐತಲ್ಲ, ಅಲ್ಲಿ ನೋಡ್ಕೊಳ್ಳೋದು ಬಿದ್ದೀನಿ. ನಿಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದೆ, ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ನಿಪ್ಪಟ್ಟು ಕಾಣಿಸ್ತಾನಿಲ್ಲ. ನಿಪ್ಪಟ್ಟು ನೆನ್ನೆನೇ ಹೋಗ್ಬಿಟ್ನಲ್ಲ, ಗೊತ್ತಿಲ್ವ ನಿಂಗೆ? ನನ್ನನ್ನು ಹೋಗ್ಬಿಟ್ನ. ಒಂದು ಫೋನ್ ಮಾಡಿ ಹೇಳ, ನನ್ನನ್ನು ಯಾಕೋ ಒಂದು ಬ್ಯಾನರ್ ಹಾಕ್ತೀನಿ ನಾನು ಊರಿಗೆ. ದಡ್ಡನ ಮಗನ ಏನೇನ ಕಲ್ಪನೆ ಮಾಡ್ಕೊತಿಲ್ಲಲ್ಲ, ನಾನು ಹೇಳಿದ್ದು ಊರಿಗೆ ಹೋದ ಅಂತ ಹೇಳಿದ್ದು. ಹೌದಾ? ಅಯ್ಯೋ ಮಗ, ನೀನು ಹೇಳಿದ್ ನೋಡಿದ್ರೆ ನೆನ್ನೆನೆ ಟಿಕೆಟ್ ತಗೊಂಬಿಟ್ಟ ಅನ್ಕೊಂಡೆ ಕಣೋ. ಇನ್ನು 3 ದಿನ ಆದ್ಮೇಲೆ ತಿಥಿ ಊಟನಾದ್ರೂ ಸಿಕ್ಕಿರೋದಲ್ಲ ನನಗೆ ಅಂತ ಕಣ್ಣೀರು ಹಾಕ್ತಿದ್ದೀನಿ ನಾನು. ನನ್ನ ಮಕ್ಳ ನಿಮ್ ಬಾಳೆಲ್ಲ ಬರೀ ತಿನ್ನಾಗಲೇ ಆಯ್ತು. ಹೌದು, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ ಮರೆ